ಘಟನೆಯಿಂದಾಗಿ 6 ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಮಂಡ್ಯದ ಮದ್ದೂರಿನ ಕೆಎಂ ದೊಡ್ಡಿಯಲ್ಲಿ ಈ ಘಟನೆ ನಡೆದಿದೆ. ಭಾರತಿ ಎಕ್ಸಲೆನ್ಸ್ ವಸತಿ ಶಾಲೆ ಮಕ್ಕಳು ಈಗ ಅಸ್ವಸ್ಥರಾಗಿದ್ದಾರೆ. ಫುಡ್ ಪಾಯ್ಸನಿಂಗ್ ಆಗಿ 6 ವಿದ್ಯಾರ್ಥಿಗಳು ಈಗ ಅಸ್ವಸ್ಥರಾಗಿದ್ದಾರೆ. ಮಂಡ್ಯದ ಮದ್ದೂರಿನ ಕೆಎಂ ದೊಡ್ಡಿಯಲ್ಲಿ ಘಟನೆ ನಡೆದಿರೋದು. ಭಾರತಿ ಎಕ್ಸಲೆನ್ಸ್ ವಸತಿ ಶಾಲೆ ಮಕ್ಕಳು ಈಗ ಅಸ್ವಸ್ಥರಾಗಿದ್ದಾರೆ. ವಸತಿ ಶಾಲೆಯಲ್ಲಿನ ಊಟ ಸೇವಿಸಿ ಫುಡ್ ಪಾಯ್ಸನ್ ಆಗಿದೆ. ಎಂಎಲ್ಸಿ ಮಧು ಜಿ ಮಾದೇಗೌಡರಿಗೆ ಸೇರಿದಂತಹ ಶಾಲೆ ಇದಾಗಿದೆ. ಸದ್ಯ ಅಸ್ವಸ್ಥಗೊಂಡ ಮಕ್ಕಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಯಾವುದೇ ಪ್ರಾಣಾಪಾಯವಿಲ್ಲ ಅಂತ ವೈದ್ಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ವಸತಿ ನಿಲಯದಲ್ಲಿ ಯಾವ ರೀತಿಯಾದಂತಹ ಊಟ ಇರುತ್ತೆ, ವ್ಯವಸ್ಥೆ ಇರುತ್ತೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಕಳಪೆ ಮಟ್ಟದ ಊಟವನ್ನ ಕೊಡ್ತಾರೆ. ಹಾಗಾಗಿ ಈ ಕಳಪೆ ಮಟ್ಟದ ಊಟವನ್ನ ಸೇವಿಸಿ 6 ವಿದ್ಯಾರ್ಥಿಗಳು ಇವಾಗ ಅಸ್ವಸ್ಥರಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನೀಲ್, ಈಗ ವಸತಿ ಶಾಲೆಯಲ್ಲಿನ ಊಟವನ್ನ ಸೇವಿಸಿ 6 ವಿದ್ಯಾರ್ಥಿಗಳು ಈಗ ಅಸ್ವಸ್ಥರಾಗಿರುವಂತದ್ದು. ಅದರಲ್ಲೂ ಕೂಡ ಎಂಎಲ್ಸಿ ಮಧು ಜಿ ಮಾದೇಗೌಡರಿಗೆ ಸೇರಿದಂತಹ ಶಾಲೆ ಇದು. ಯಾವ ಕಾರಣಕ್ಕೆ ಫುಡ್ ಪಾಯ್ಸನ್ ಆಗಿರೋದು? ಕಳಪೆ ಗುಣಮಟ್ಟದ ಆಹಾರವನ್ನ ಏನಾದರೂ ಸೇವಿಸಿ ಹೀಗಾಯ್ತಾ? ಚೈತ್ರ, ಯಾವ ಕಾರಣಕ್ಕೆ ಫುಡ್ ಪಾಯ್ಸನ್ ಆಯ್ತು ಅನ್ನುವಂಥದ್ದನ್ನ ಲ್ಯಾಬ್ಗೆ ಕಳಿಸಿ ಆನಂತರ ಟೆಸ್ಟ್ ಮೂಲಕ ಬಂದ ಬಳಿಕವಷ್ಟೇ ಗೊತ್ತಾಗುತ್ತೆ. ಆದ್ರೆ ಏನು ಎಂಎಲ್ಸಿ ಮಧುಜಿ ಮಾದೇಗೌಡ ಅವರಿಗೆ ಸೇರಿದಂತ ಭಾರತಿ ಎಕ್ಸಲೆನ್ಸ್ ವಸತಿ ಶಾಲೆ ಏನಿದೆ, ಈ ಶಾಲೆಯ ಮಕ್ಕಳು 6 ಜನರು ಅಸ್ವಸ್ಥರಾಗಿರುವಂತದ್ದು. 6 ಜನರಲ್ಲಿ 2ರನ್ನ ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ಈಗ ದಾಖಲು ಮಾಡಿದ್ದಾರೆ. ವೈದ್ಯರು ಕೂಡ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಯಾವ ಮಕ್ಕಳಿಗೂ ಕೂಡ ತೊಂದರೆ ಇಲ್ಲ. ಒಂದು ಮಗುವಿಗೆ ಮಾತ್ರ ಬೇದಿ ಅಂತ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇರುವಂತದ್ದು. ಇನ್ನು ಉಳಿದ ಮಕ್ಕಳಿಗೆ ಸ್ವಲ್ಪ ಜ್ವರ ಇದೆ. ಅದನ್ನು ಹೊರತುಪಡಿಸಿದ್ರೆ ಯಾವುದೇ ರೀತಿಯ ಪ್ರಾಣಾಪಾಯವಿಲ್ಲ ಅಂತ ವೈದ್ಯರು ಹೇಳ್ತಾ ಇರುವಂತದ್ದು. ಸದ್ಯದ ಮಟ್ಟಿಗೆ ವಸತಿ ಶಾಲೆಯಲ್ಲಿ ನೀಡಿದಂತ ಆಹಾರವನ್ನ ಸೇವಿಸಿ ಈ ಮಕ್ಕಳು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಹೀಗಾಗಿ ಮಂಡ್ಯ ಮಿಮ್ಸ್ ನಲ್ಲಿ 2 ವಿದ್ಯಾರ್ಥಿಗಳು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಹಾಗೆ ಖಾಸಗಿ ಆಸ್ಪತ್ರೆ ಅಂದ್ರೆ ಮಂಡ್ಯದ ಖಾಸಗಿ ಆಸ್ಪತ್ರೆಯಲ್ಲಿ ಓರ್ವ ವಿದ್ಯಾರ್ಥಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇರುವಂತದ್ದು. ಹಾಗೆ ಮಧುಜಿ ಮಾದೇಗೌಡ ಅವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಏನಿದೆ, ಆ ಆಸ್ಪತ್ರೆಯಲ್ಲಿ ಇನ್ನುಳಿದಂತ ವಿದ್ಯಾರ್ಥಿಗಳು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇರುವಂತದ್ದು. ಚೈತ್ರ, ಥ್ಯಾಂಕ್ ಯು ಸುನೀಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.